ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಟೇಲ್ಸ್. ಇವತ್ತು ನಾನು ಬೆಂಗಳೂರಲ್ಲಿ ನಡೆದಿರೋ ಒಂದು ರಿಯಲ್ ಕ್ರೈಮ್ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ. ಮಹಾಲಕ್ಷ್ಮಿ ಎಂಬ ಮಹಿಳೆ ಮಲ್ಲೇಶ್ವರಮಲ್ಲಿರೋ ಒಂದು ಕ್ಲಾತಿಂಗ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವರ ಮನೆ ವಯಾಲಿ ಕಾವಲಲ್ಲಿ ಇತ್ತು. ಮಹಾಲಕ್ಷ್ಮಿ ಅವರಿಗೆ ಮದುವೆ ಆಗಿ 6 ಇಯರ್ಸ್ ಆಗಿತ್ತು. ಒಂದು ಮಗುನೂ ಇತ್ತು. ಬಟ್ ಮಹಾಲಕ್ಷ್ಮಿಗೆ ಅಫೇರ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಅವಳ ಹಸ್ಬೆಂಡ್ ಹೇಮಂತ ದಾಸ್ ಮಗು ಜೊತೆ ಸೆಪರೇಟ್ ಆಗಿ ಇದ್ದ. ಮಹಾಲಕ್ಷ್ಮಿ 15 ದಿನಕ್ಕೊಮ್ಮೆ ಹೋಗಿ ಆ ಮಗುನ ನೋಡಿಕೊಂಡು ಬರ್ತಿದ್ಲು. ಎಲ್ಲ ನಾರ್ಮಲ್ ಆಗೇ ನಡೀತಿತ್ತು. ಬಟ್ ಸಡನ್ ಆಗಿ 2024 ಸೆಪ್ಟೆಂಬರಲ್ಲಿ ಒಂದು ಮೈ ನಡುಗಿಸೋ ನ್ಯೂಸ್ ಬರುತ್ತೆ. ಮಹಾಲಕ್ಷ್ಮಿಯ ಮರ್ಡರ್ ಆಗಿರುತ್ತೆ ಆ್ಯಂಡ್ ಬಾಡಿನ ಚಾಪ್ ಮಾಡಿ ಪೀಸಸ್ ಆಗಿ ಫ್ರೀಸರಲ್ಲಿ ಇಟ್ಟಿರ್ತಾರೆ. ಇಮಿಡಿಯೇಟ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಹೇಮಂತ ದಾಸ್ನೇ ಪೊಲೀಸರು ಫಸ್ಟ್ ಸಸ್ಪೆಕ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಮಹಾಲಕ್ಷ್ಮಿ ಹಾಗೂ ಹೇಮಂತ ದಾಸ್ ಇಬ್ಬರು ತುಂಬ ದಿನಗಳಿಂದ ದೂರ ಇದ್ದರು. ಹೇಮಂತ ದಾಸ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಸಿಗಲಿಲ್ಲ. ಹೀಗೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಅವಳು ಕೆಲಸ ಮಾಡ್ತಿದ್ದ ಸ್ಟೋರ್ ಮ್ಯಾನೇಜರ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿದ್ರು. ಹಾಗೆ ಅಶ್ರಫ್ ಎಂಬ ಯುವಕನನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿದ್ರು. ಬಟ್ ಪೊಲೀಸರಿಗೆ ಯಾವುದೂ ಸುಳಿವೇ ಸಿಗಲಿಲ್ಲ. ಸತ್ಯನ ಹುಡುಕೊಂಡು ಹೋದ ಪೊಲೀಸರ ಕಣ್ಣಿಗೆ ಬಿದ್ದಿದ್ದೇ ಮುಕ್ತಿ ರಂಜನ್. ಇವನು ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಕೆಲಸ ಮಾಡ್ತಿದ್ದ. ಮಹಾಲಕ್ಷ್ಮಿ ಮರ್ಡರ್ ಆಗಿದ್ದ ದಿನ ಮುಕ್ತಿ ಅವಳ ಮನೆಯಲ್ಲೇ ಇದ್ದ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಮಹಾಲಕ್ಷ್ಮಿ ಹಾಗೂ ಮುಕ್ತಿಯ ಮಧ್ಯೆ ಒಂದು ಚಿಕ್ಕ ಜಗಳ ಆಗುತ್ತೆ. ಅದು ಮುಂದೆ ದೊಡ್ಡದಾಗುತ್ತೆ. ಕೋಪದಲ್ಲಿದ್ದ ಮುಕ್ತಿ ಮಹಾಲಕ್ಷ್ಮಿ ಮೇಲೆ ಹಲ್ಲೆ ಮಾಡ್ತಾನೆ. ಬಾಡಿನ ಏನು ಮಾಡಬೇಕು ಅಂತ ತೋಚದೆ ಸೂಟ್ಕೇಸಲ್ಲಿ ಇಡಬೇಕು ಅಂತ ಯೋಚಿಸ್ತಾನೆ. ಆದರೆ ಆಮೇಲೆ ಅವನಿಗೆ ಬೇರೊಂದು ಪ್ಲ್ಯಾನ್ ತಲೆಯಲ್ಲಿ ಓಡ್ತಿರುತ್ತೆ. ಅದೇ ಮನೆಯಲ್ಲಿದ್ದ ಫ್ರೀಸರಲ್ಲಿ ಅವಳ ಬಾಡಿನ ಚಾಪ್ ಮಾಡಿ ಹಾಕ್ತಾನೆ. ಇದೆಲ್ಲ ಪೊಲೀಸರ ಕಣ್ಮುಂದೆ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಮುಕ್ತಿ ಒಡಿಸ್ಸಾಗೆ ಹೋಗಿದ್ದ. ಮುಕ್ತಿ ತನ್ನ ಹತ್ರ ಇದ್ದ ಒಂದು ಡೈರಿಯಲ್ಲಿ ತಾನು ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದ. ಮಾಡಿದ ತಪ್ಪಿಗೆ ಗಿಲ್ಟಿ ಫೀಲ್ ಮಾಡಿ ಹಿ ಎಂಡೆಡ್ ಹಿಸ್ ಲೈಫ್. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದರ ಪರಿಣಾಮ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.